ಇಂದು ವೈಕುಂಠ ಏಕಾದಶಿ ಹಬ್ಬದ ಹಿನ್ನೆಲೆ ಪುರಾಣ ಪ್ರಸಿದ್ಧ ಗುಡಿಬಂಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿರುವ ಭಕ್ತರು. ಗುಡಿಬಂಡೆ ಪಟ್ಟಣದ ಸಂತೆ ಬೀದಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟರಮಣ ಸ್ವಾಮಿಗೆ ವಿಶೇಷ ಅಲಂಕಾರ. ವೈಕುಂಠ ದ್ವಾರದಲ್ಲಿ ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ವ್ಯವಸ್ಥೆ. ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸಮಿತಿಯಿಂದ ಪ್ರಸಾದ ವಿನಿಯೋಗ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ತಿರುಮಲ ಗಿರಿವಾಸ ಚಿತ್ರಚಿತ್ರಿದಾಸ ಶ್ರೀಕಾಂತ ಹೃದಯೇಶ ಚಿರುಮಂದಹಾಸ ಶ್ರೀ ಸಪ್ತಗಿರಿಲೋ ರಾಜ ಓಂ ನಮೋ ವೆಂಕಟೇಶಾಯ ನಮಃ. ಇವತ್ತು ಮುಕ್ಕೋಟಿ ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಮುಕ್ಕೋಟಿ ಏಕಾದಶಿ ಪ್ರಯುಕ್ತ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸುಮಾರು 600 ವರ್ಷಗಳ ಹಿಂದಿನ ಕಾಲದಿಂದ ಚೋಳರ ಕಾಲದಲ್ಲಿ ನಿರ್ಮಿತರಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಅತಿ ತುಂಬ ಪವಿತ್ರತೆ ಮತ್ತು ಜನರ ಏನು ಒಂದು ಬೇಡಿಕೆಗೆ ದೇವರು ಅನುಗ್ರಹ ಕೊಡ್ತಕ್ಕಂಥ ಒಂದು ಸ್ವಾಮಿಯ ಒಂದು ದರ್ಶನ ಪಡೀಲಿಕ್ಕೆ ಇವತ್ತಿನ ದಿನ ಬೆಳಗಿನ ಜಾವ 5:30ಯಿಂದ ಕೂಡ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಿಪೂರ್ವಕವಾಗಿ ಬಂದು ಈ ಒಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಈ ಒಂದು ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರ ರಥೋತ್ಸವ ಮತ್ತು ಮುಕ್ಕೋಟಿ ಏಕಾದಶಿ ಈ ದೇವಸ್ಥಾನದಲ್ಲಿ ತುಂಬ ಪ್ರತ್ಯೇಕವಾಗಿ ನಡೆಯುತ್ತೆ. ಎಲ್ಲ ಭಕ್ತರ ಒಂದು ಕೈಜೋಡಣೆಯಿಂದ ಈ ಒಂದು ಗೋಪುರ ಸುಮಾರು 2 ಕೋಟಿ ರೂಪಾಯಿಗಳಷ್ಟು ಬೆಲೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಒಂದು ರಾಜಗೋಪುರ ಮತ್ತು ವಿಮಾನ ಗೋಪುರ ಇವೆಲ್ಲವೂ ಕೂಡ ಈ ದೇವಸ್ಥಾನ ಇತ್ತೀಚೆಗೆ ಏನು ನಾವು ಒಂದು ಟ್ರಸ್ಟನ್ನು ಮಾಡಿಕೊಂಡು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಅದರ ವತಿಯಿಂದ ಇದು ಮುಜರಾಯಿ ದೇವಸ್ಥಾನ ಆದರೂ ಕೂಡ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡಿರೋದರಿಂದ ಇದೆಲ್ಲವೂ ಕೂಡ ಕೈ ಬೀಸಿ ಭಕ್ತರನ್ನು ಕರೀತಾ ಇರತಕ್ಕಂಥ ಒಂದು ಪುಣ್ಯಸ್ಥಳವಾಗಿದೆ. ಹಾಗೂ ಈ ಒಂದು ಪ್ರವಾಸಿಗರು ಕೂಡ ಬರ್ತಕ್ಕಂಥ ಒಂದು ಇದರಲ್ಲಿ ಈ ಒಂದು ಗೋಪುರವನ್ನು ಅವರು ಬರುವ ಸಮಯಕ್ಕೆ ಬಾಗಿಲು ತೆಗೆದೇ ಇದ್ದರೂ ಕೂಡ ಇಲ್ಲಿ ಬಂದು ಫೋಟೋ ಮತ್ತು ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಹೊರತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ನಡೀತಾ ಇದೆ. ಜೊತೆಗೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ದಿನ ಪೂರ್ತಿ ಈಗಾಗಲೇ ಪ್ರತಿದಿನ ಅರ್ಚಕರು ಬೆಳಗ್ಗೆಯಿಂದ 10 ಗಂಟೆ ತನಕ ಇರ್ತಾರೆ. ಈ ರಜಾ ದಿನಗಳಲ್ಲಿ ಪೂರ್ತಿ ಶನಿವಾರ ಮತ್ತು ಭಾನುವಾರ ಪೂರ್ತಿ ದಿನ ಅರ್ಚಕರು ಇಲ್ಲೇ ಇದ್ದು ಈ ಒಂದು ಬರ್ತಕ್ಕಂಥ ಭಕ್ತರಿಗೆ ಒಂದು ದೇವರ ಅನುಗ್ರಹ ಸಿಗಲಿ ಅಂತ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ನಾವಿದ್ದೇವೆ.